ಮೋದಿ ಅವ್ರನ್ನ ಹೊಗಳ್ತಾ ಇರೋದೇ ನಿಮ್ಗೆ ಮುಳುವಾಗ್ತದೆ ಅಂತ. ಏನ್ ಹೇಳ್ರಿ, ಮೋದಿ ಇಲ್ದೇ ಇದ್ರೆ ಪ್ರತಾಪ್ ಸಿಂಹ ಏನ್ರಿ ಝೀರೋ. ಅಲ್ಲ, ಯಡಿಯೂರಪ್ಪನವ್ರನ್ನ ಬಿಟ್ರು. ಸುಮ್ನೆ ಹಂಗೆಲ್ಲ ಹೇಳ್ಬೇಡಿ. ಯಡಿಯೂರಪ್ಪ ಸಾಹೇಬ್ರು ನಮ್ಮ ಅನ್ಕ್ವಶನಬಲ್ ಲೀಡ್ರು. ನೋಡಿ, ಯಾವಾಗ್ಲೂ ಉಂಟಲ್ಲ, ಎಷ್ಟೋ ಸರಿ ಏನೇನೋ ಬೇರೆ ಬೇರೆ ತರ ವಿಶ್ಲೇಷಣೆಗಳು ನಡೀತವೆ. ಯಡಿಯೂರಪ್ಪ ಸಾಹೇಬರು ಪಕ್ಷವನ್ನ ಈ ಮಟ್ಟಕ್ಕೆ ಬೆಳೆಸಲಿಲ್ಲ, ಕಟ್ಟಲಿಲ್ಲ ಅಂತಂದಿದ್ರೆ ಇವತ್ತು ಬಿಜೆಪಿ ಎಲ್ಲಿರ್ತಾ ಇತ್ತು? ಅವತ್ತು 1983ರಲ್ಲಿ 2 ಸೀಟ್ ಇದ್ದಿದ್ದು ಬಿಜೆಪಿ. ಅದಾದ ನಂತರ ನಮ್ಮ ಮೋದಿ ನಮ್ಮ ಯಡಿಯೂರಪ್ಪ ಸಾಹೇಬರು ತಾನೇ ಪಕ್ಷವನ್ನು ಕಟ್ಟಿದವರು. ಇದ್ದವರು ಒಬ್ಬರನ್ನು ಕೂಡ ಬಿಟ್ಟೋದ್ರು, ಒಬ್ಬರೇ ಏಕಾಂಗಿಯಾಗಿ ಪಕ್ಷವನ್ನು ಕಟ್ಟಿದ್ರು. ಅವ್ರು ಕಟ್ಟಿದ ಪಕ್ಷದಲ್ಲೇ ನಾನಿವತ್ತು ಸಂಸದನಾಗಿರುವಂಥದ್ದು. ಮೋದಿಜಿ ಇವತ್ತು ಜಾಗತಿಕ ಮಟ್ಟದ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಬಿಜೆಪಿನ ಕಟ್ಟಿ ಬೆಳೆಸಿದ್ದು ಅದು ನಮ್ಮ ಯಡಿಯೂರಪ್ಪ ಸಾಹೇಬರು. ಅವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಟಿ ಬೆಳೆಸಿದ್ರಿಂದಲೇ ನನ್ನಂತವರಿಗೂ ಕೂಡ ಅವಕಾಶವಾಗಿದ್ದು. ಹಾಗಾಗಿ ಯಾರು ಇದರೊಳಗಡೆ ಅವ್ರದ್ದು ಇವ್ರದ್ದು ಅಂತ ಬೇಡ, ವ್ಯತ್ಯಾಸ ಅಂತೇನಿಲ್ಲ. ಕರ್ನಾಟಕಕ್ಕೆ ಯಡಿಯೂರಪ್ಪ ಸಾಹೇಬರು ಒಂಥರ ಮೋದಿ ಇದ್ದಾಗೆ, ದೇಶಕ್ಕೆ ಮತ್ತು ಜಗತ್ತಿಗೆ ಭಾರತದ ಅಗ್ರಗಣ್ಯ ನಾಯಕ ಅದು ಮೋದಿಜಿ. ಪಕ್ಷದಲ್ಲೇ ಪಿತೂರು ಆಗಿದೆ ಸರ್, ನಿಮ್ಮ ಪಕ್ಷದಲ್ಲೇ ಏನಾದ್ರು ಪಿತೂರು ಆಗಿದೆ ಸರ್ ನಿಮಗೆ? ಮಾತಾಡ್ತಾನೆ ಇರ್ತಾರೆ, ವಿಚಾರಗಳು ಹೇಳ್ತಾರೆ, ಮಾರ್ಗದರ್ಶನವನ್ನು ಮಾಡ್ತಾರೆ. ಈಗ ನಿಮ್ ಪರವಾಗಿ ಯಾರು ಕೂಡ ಬ್ಯಾಟಿಂಗ್ ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ ರಾಜ್ಯ ನಾಯಕರು ಅಂತ ಆ ತರ ಎಲ್ಲ ಅನ್ಕೊಳ್ಬೇಡಿ ನೀವು. ಎಷ್ಟೋ ಜನಕ್ಕೆ ಇವತ್ತು ಟಿಕೆಟ್ ತಪ್ಪಿದೆ, ಅವ್ರ ಪರವಾಗಿ ಯಾರು ಮಾತಾಡಿಲ್ಲ, ಅವ್ರಿಗೆ ಅವಕಾಶಗಳಾಗಿಲ್ಲ ಅಂತ ಅರ್ಥನ? ಹಾಗೆಲ್ಲ ನೀವು ಅನ್ಕೊಳಕ್ ಹೋಗ್ಲೇಬೇಡಿ. ಒಂದೊಂದ್ಸರಿ ಬೇರೆ ಬೇರೆ ಅವಕಾಶಗಳು ಲಭ್ಯವಾಗ್ತಾ ಇರ್ತವೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ರಾಜಕೀಯ ಜೀವನ ಅನ್ನೋದು ಬಹಳ ದೊಡ್ಡದಿರ್ತದೆ. ಅದಕ್ಕೆ ಆ ತರ ಯಾರೋ ಇವತ್ತು ನನಗೆಲ್ಲ ವಿರುದ್ಧ ನಿಂತ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಯಾಕೆ ಭಾವಿಸಬೇಕು ನೀವು? ಯಾಕಪ್ಪ ನೀನು ತಪ್ಪಿದೆ ಅಂತ ಯಾರು ಹೇಳಿದೆ ನಿಮಗೆ? ಒಳ್ಳೆ ಕಥೆ ಇತ್ತು. ಇನ್ನೂ ಡಿಸೈಡ್ ಆಗಿದೆ. ನಾನು ಹೇಳಲ್ವಲ್ಲ ನಿಮಗೆ, ನೀವು ಬರೀತಾ ಇರೋದು, ನೀವು ಹೇಳಿಕೆಯನ್ನು ಕೊಡ್ತಾ ಇರೋದು. ನಾನು ಹೇಳ್ತಾ ಇದ್ದೀನಲ್ವಾ, ನಾನು ನಿಮ್ಗೆ ಹೇಳಿದ್ದೀನಿ. ಈಗ ಕೊಟ್ಟಿದ್ರ ಬಗ್ಗೆನೇ ತೃಪ್ತಿ ಇಲ್ದಲೆ ನನಗೆ ಇನ್ನೂ ಜಾಸ್ತಿ ಬೇಕು 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 ಆ ತರ ಕೇಳುವಂತ ಜಾಯಮಾನ ನಂದಲ್ಲ. ನಾನಿಲ್ಲಿ ಭಾವನಾತ್ಮಕ. ನಾನು ಮೊನ್ನೆನೂ ಕೂಡ ನೀವು ಅದಕ್ಕೆ ನೀವು ಪತ್ರಕರ್ತರಾಗಿ ನಿಮ್ಮ ವೃತ್ತಿಲಿ ನಿಮಗಿಂತಲೂ ನಾನು ಪಾಪ್ಯುಲರ್, ನಿಮಗಿಂತಲೂ ಬಹಳ ಎಫಿಷಿಯಂಟ್ ಆಗಿ ನಾನು ಪತ್ರಕರ್ತನಾಗಿ ಈ ಕ್ಷೇತ್ರಕ್ಕೆ ಬಂದಿರೋನು. ಅದಕ್ಕೆ ನೀವು ನಾನಾದ್ರ ಮ್ಯಾನಿಪುಲೇಟ್ ಮಾಡಕ್ ಹೋಗಬೇಡಿ. ಅದನ್ನ ಹೋಗಿ ನೋಡಿ. ನಾನು ಎಲ್ಲರಿಗೂ ನನ್ನ ಪತ್ರಕರ್ತ ಜೀವನದಲ್ಲಿ ಸೂ ರಮಾಕಾಂತ್ ಅವರಿಂದ ವಿಶ್ವೇಶ್ವರ ಭಟ್ರವರೆಗೂ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾನೆ ಬಂದಿದೆ. ವಿಜಯ್ ಸಂಕೇಶ್ವರ್ ಸಾಹೇಬ್ರ ಬಗ್ಗೆ ನಾನು ಧನ್ಯವಾದವನ್ನು ಯಾವತ್ತೂ ಹೇಳಕ್ಕಾಗಿರ್ಲಿಲ್ಲ. ಹಾಗೆ ಮಾತಾಡ್ತಾ ನಾನಿವತ್ತು ರಾಜಕಾರಣಿಯಾಗಿ ಇವತ್ತು ಬೆಳೆದು 2 ಸಾರಿ MP ಆಗಿ ಕೆಲಸವನ್ನು ಮಾಡುವಾಗ ನನಗೆ ಅವತ್ತು ಮೂಲದಲ್ಲಿ ವೇದಿಕೆಯನ್ನು ಕೊಟ್ಟಂತವರು ಸಂಕೇಶ್ವರ್ ಸಾಹೇಬರು. ಅವರು ಮಾಲೀಕರಾಗಿ ನನ್ನ ಅವರ ಕಚೇರಿಯಲ್ಲಿ ಕೆಲಸ ಮಾಡುವ, ಅವರ ಪತ್ರಿಕೆಯಲ್ಲಿ ಬರೆಯುವಂತ ಒಬ್ಬ ಸಣ್ಣ ಅಂಕಣಕಾರನಿಗೆ ಕರೆ ಮಾಡಿಬಿಟ್ಟು ಅಷ್ಟು ದೊಡ್ಡ ಮಾಲೀಕರು ಬಹಳ ಚೆನ್ನಾಗಿ ಬರೆದಿದ್ಯಾ ಅಂತ ಹೇಳಿದಾಗ ಅಷ್ಟು ನನ್ನ ಆತ್ಮಸ್ಥೈರ್ಯನ ಹೆಚ್ಚು ಮಾಡ್ತಿತ್ತು ಅಂತಂದಾಗ ಆ ಕ್ಷಣಕ್ಕೆ ಭಾವುಕಾದೆ. ನಾನು ಟಿಕೆಟ್ ವಿಷಯದಲ್ಲಿ ಭಾವುಕಾಗಿದ್ದೇನೆ ಇಲ್ಲ. ನೋಡಿ, ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀನಿ, ಕೊಡದೇ ಇದ್ರು ಕೆಲಸ ಮಾಡ್ತೀನಿ. ನನಗೆ ಆ ಥರದ್ದೆಲ್ಲ ಇಲ್ಲ. ನಮಗೆ ನನ್ನ ಮೈಸೂರು ಕೊಡಗಿನ ಜನ ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಇಷ್ಟು ಕಡೆ ಕರ್ನಾಟಕದಲ್ಲಿ 28 ಜನ MP ಗಳಲ್ಲಿ ಯಾವ MPಗೆ ಇದೇ ವ್ಯಕ್ತಿಗೆ ಟಿಕೆಟ್ ಕೊಡಿ ಅಂತ ಎಲ್ಲಿ ಹೋರಾಟ ನಡೀತಾ ಇದೆ? ಎಲ್ಲ ಟಿಕೆಟ್ ಪೆಂಡಿಂಗ್ ಎಲ್ಲ ಇದೆ. ಎಲ್ಲರೂ ಹೋರಾಟ ನಡೀತಿದ್ಯಾ? ಓನ್ಲಿ ಕೊಡಗು ಮೈಸೂರು MP ಕ್ಷೇತ್ರದಲ್ಲಿ ಮಾತ್ರ ಈ ಹೋರಾಟ ನಡೀತಾ ಇರೋದು. ಇಷ್ಟು ಪ್ರೀತಿ ಕೊಟ್ಟಿದಾರಲ್ಲ, ಇದಕ್ಕಿಂತ ಇನ್ನೇನ್ರಿ ಬೇಕು? ಏನ್ MP ಆಗಿ ಹುಟ್ಟಿದ್ನಾ ಅಥವಾ MP ಆಗಿ ಸಾಯ್ತೀನಾ? ಇಲ್ಲ ಅಲ್ವಾ?